ಜನ ಕೂಡ ಒಪ್ಕೊಂಡಿರ್ತಾರೆ. ಆದ್ರೆ ಇವರು ಆ ಲೀಡರ್ಗೆ ಲಾಯಲ್ ಆಗಿರೋದೇ ಲೈಫ್ ಲಾಂಗ್ ಆಗೋಗುತ್ತೆ ಅಂತ. ಈಗ ರಾಜಣ್ಣ ಅವ್ರ ಕೇಸ್ ತಗೊಳ್ಳಿ, ರಾಜಣ್ಣ ಅವ್ರನ್ನ ಬಿಡಿ ಅಂತ ಹೇಳಿದ ತಕ್ಷಣ ಬಿಟ್ಟಾಯ್ತು, ಅಷ್ಟೇ, ತೆಗೆದಾಯ್ತು. ಅದೇ ವ್ಯಕ್ತಿ ತನ್ನ ಜೊತೆ ಅಷ್ಟು ವರ್ಷಗಳ ಕಾಲ ನಿಂತಿದ್ರು, ತನ್ನ ಹಿಂದೆ ಮುಂದೆ ಏನ್ ಹೇಳಿದ್ರು, ಪ್ರತಿ ಮಾತಿಗೆ ಇದ್ ಮಾಡ್ತಿದ್ರು ಅನ್ನೋ ಒಂದು ಮಾತು ಬರ್ಲೇ ಇಲ್ವಲ್ಲ. ಒಂದು ಹೈಕಮಾಂಡ್ ಹೇಳ್ತು, ಅಲ್ಲಿ ಮುಗಿದೋಯ್ತು ಅಂತ. ಈ ಒಂದು ಪರಿಸ್ಥಿತಿ ಮನಸ್ಸಲ್ಲಿ ಇಟ್ಕೊಂಡೇನೆ ಈಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗವಾಯಿ ಅವರು ಹೇಳಿದ್ದು, ಆ ಕ್ರೀಮಿ ಲೇಯರ್ ಅನ್ನೋದು ಶೆಡ್ಯೂಲ್ ಕಾಸ್ಟ್ ವಿಷಯದಲ್ಲೂ ಬರಬೇಕು, ಕೆಳಗೆ ಜಾತಿಯ ಇದರಲ್ಲೂ ಕೂಡ ಬರಬೇಕು. ಇವರನ್ನ ಈ ಏನು ವ್ಯವಸ್ಥೆಗಳಿಂದ, ಈ ಎಲ್ಲ ಬೆನಿಫಿಟ್ಸ್ ಇಂದ ಸ್ವಲ್ಪ ದೂರ ಇಡ್ಬೇಕು. ಯಾಕಂದ್ರೆ ತಗೊಂಡವರೇ ತಗೊಳ್ತಾನೆ ಇರ್ತಾರೆ, ಕೆಳಗಿರೋರು ಅಲ್ಲೇ ಇದ್ದಾರೆ. ಫಸ್ಟ್ ಅವ್ರ ಜಾತಿಯವರೇ ಮೊದಲು ಅವ್ರನ್ನ ಆಚೆ ಇಡಬೇಕು. ಅವ್ರ ಹೆಂಗ್ ಆಚೆ ಬರ್ತಾರಲ್ಲ, ಆ ಜಾತಿಯವರೇ ನಮ್ಮ ಜಾತಿ ಹೆಸರು ಬಳಸ್ಕೊಂಡು ಇನ್ನು ಮೆರಿಬೇಡ ರಾಜಕಾರಣದಲ್ಲಿ ಕೆಲಸ ಮಾಡಂಗಿದ್ರೆ ಮಾಡೋದು, ಫಸ್ಟ್ ಆ ಜಾತಿಯವ್ರ ಆಚೆ ಇಡ್ಬೇಕು ಈ ಲೀಡರ್ಗಳನ್ನ. ಖಂಡಿತ. ಯಾವತ್ತಿನವರೆಗೆ ಈ ವ್ಯಕ್ತಿ ಇದ್ದಲೇ ನಾವು ಉದ್ಧಾರ ಆಗ್ತೀವಿ ಅನ್ನೋ ಮೈಂಡ್ ಸೆಟ್ ಇಂದ ಹೊರಗೆ ಬರ್ತಾರೋ, ಯಾವ್ದಾದ್ರು ಲೀಡರ್ ಆಗ್ಲಿ, ಡೆವಲಪ್ಮೆಂಟ್ ನಿಂದ ನಾವು ಉದ್ಧಾರ ಆಗ್ತೀವಿ, ನಮ್ಮನ್ನ ಈ ಇದಕ್ಕೆ ಸೇರ್ತಕ್ಕಂಥ ನಾನೊಬ್ಬ ಸಿಟಿಸನ್, ನಾನು ಇಲ್ಲಿರ್ತಕ್ಕಂಥ ಒಬ್ಬ ಮತದಾರ ಅಂತ ನನ್ನ ನೋಡ್ತಾರೆ ವಿನಃ ನಾನು ಈ ಜಾತಿಯವನು ಆ ಜಾತಿಯವನು ಅಂತ ನನ್ನ ನೋಡೋದಿಲ್ಲ ಅಂತ ಮನಸ್ಥಿತಿ ಬರುತ್ತೋ, ಅಲ್ಲಿವರೆಗೆ ನಮ್ಮ ರಾಜಕೀಯ ಪರಿಸ್ಥಿತಿ ಬದಲಾಗೋದಿಲ್ಲ. ಎಲ್ಲ ಪಾರ್ಟಿಗಳದ್ದು ಇಷ್ಟೇ, ಎಲ್ಲ ಪಾರ್ಟಿಯವರು ಇದೇ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಜಾಗದಲ್ಲಿ ಈ ಜಾತಿ ಅನ್ನೋದನ್ನ ಇಟ್ಕೊಂಡೆ ರಾಜಕೀಯ ಮಾಡ್ತೀವಿ ಅಂತಕ್ಕಂಥ ಒಂದು ನ್ಯೂ ನಾರ್ಮಲ್ ಆಗೋಗಿದೆ ಅಂತ, ಅದನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ, ಅಷ್ಟು ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ ಅಂತ. ಹೀಗಿದ್ರೇನೆ ಹೀಗೆ, ಅದನ್ನ ಮುಂದೆ ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ರಾಜಕೀಯ ನಡೆಯೋದಿಲ್ಲ ಅಂತ. ಇದೇ ಒಂದು ಸೋಷಿಯಲಿಸ್ಟ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಂತ ಸಿದ್ದರಾಮಯ್ಯನವರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ರಾಜಕೀಯ ಮುತ್ಸದ್ದಿ ಎಕ್ಸ್ಪೆಕ್ಟೇಷನ್ ಏನು, ಇದರಿಂದ ಮೇಲೆ ಬಂದು ಮುಂದೆ ಹೋಗ್ತಾರೆ ಅಂತ. ಅವರು ಸಹ ಅವರ ಪೊಲಿಟಿಕಲ್ ಸರ್ವೈವಲ್ಗೆ ಹಿಂದವನ್ನೇ ಬಳಸ್ಕೊಳ್ಬೇಕು, ಜಾತಿಯನ್ನೇ ಬಳಸ್ಕೊಳ್ಬೇಕು. 10 ಜನ ಸ್ವಾಮಿಗಳನ್ನು ಕೂರಿಸ್ಕೊಂಡು ಸಿದ್ದರಾಮಯ್ಯನವರ ಈಗ ಕಣ್ಣು ಮುಚ್ಕೊಂಡು ಅಥವಾ ಅವರ ನಂದಕಿಶೋರ್ ಅವರೇ, ಈಗ ಡಿ ಕೆ ಶಿ ಬಣ ಅಲ್ಲಲ್ಲ, ಈಗ ನಂದಕಿಶೋರ್ ಅವರೇ, ಚಲುವರಾಯ ಸ್ವಾಮಿ, ಬಾಲಕೃಷ್ಣ, ರವಿ ಗಣಿಗ, ಇಕ್ಬಾಲ್, ರಂಗನಾಥ್, ಶ್ರೀನಿವಾಸ್, ರಾಜೇಗೌಡ, ಶ್ರೀನಿವಾಸ್ ನೆಲಮಂಗಲ, ಶಿವಣ್ಣ, ದಿನೇಶ್, ನಯನಾ ಮೋಟಮ್ಮ, ಸಾಕಾ ಈ ಬಣ್ಣದಲ್ಲಿ? ಆಯ್ತಪ್ಪ, ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್, ಇದು ಮೊದಲ ಕಂತು ಆಯಿತು, ಸೆಕೆಂಡ್ ಕಂತು ಹೋಗ್ಬಿಡ್ಲಿ, ಇನ್ನೊಂದು 15-20 ಜನ ಹೋಗ್ಬಿಡ್ಲಿ, ಇದು ಸಾಕಾಗುತ್ತಾ? ಸಿದ್ದರಾಮಯ್ಯನವ್ರ ಕಡದಲ್ಲಿ ಜಾರಕಿಹೊಳಿ, ಮಹದೇವಪ್ಪ, ರಾಜಣ್ಣ, ಮುನಿಯಪ್ಪ, ಜಮೀರ್, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಗೂಳಿಗೌಡ, ವೆಂಕಟೇಶ್, ಕೃಷ್ಣ ಬೈರೇಗೌಡ, ಇದು ಈ ಥರದ ಬಲಾಬಲ ಅತಿರಥ ಮಹಾರಥಿಗಳನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಯುದ್ಧಕ್ಕೆ ಬಿದ್ದುಬಿಡಿ, ಮಲ್ಲ ಯುದ್ಧಕ್ಕೆ ಬಿದ್ದುಬಿಡಿ, ಅವಾಗ ನೋಡೋಣ ಗೆದ್ದವರಿಗೆ ಕೊಟ್ಬಿಡ್ತೀನಿ ಅಂತ ಆ ಥರ ಮಾಡೋಕ್ಕಾಗುತ್ತಾ? ಖಂಡಿತ. ಯಾಕೆಂದ್ರೆ ಈ ಜಾರಕಿಹೊಳಿ ಬ್ರದರ್ಸ್ ಅನ್ನ ಆ ಭಾಗದಿಂದ ಒಳಗ್ ತಗೊಂಡ್ ಬಂದು ರಾಜಕೀಯದಲ್ಲಿ ಅವರನ್ನ ತನ್ನ ಉತ್ತರಾಧಿಕಾರಿ ಹಾಗೆ ಮಗನನ್ನು ಉಪಯೋಗಿಸ್ಕೊಂಡು ಅದನ್ನ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಈ ಟ್ವಿಸ್ಟ್ ಅನ್ನ ಯಾರು ಆಂಟಿಸಿಪೇಟ್ ಮಾಡಿರ್ಲಿಲ್ಲ. ಇದೇನಿದ್ರು ಬಿಟ್ವೀನ್ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ಮೂರನೇ ನಾಯಕ ಯಾರು ಅನ್ನೋ ಒಂದು ಆಲೋಚನೆ ಬರದೇ ಇರತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಬಹಳ ಸ್ಮಾರ್ಟ್ ಆಗಿ ಸಿದ್ದರಾಮಯ್ಯನವರು ಮೂವ್ ಮಾಡಿದ್ರು ಅಂತ. ಹಾಗಾಗಿ ಈಗ ಈ ಮೂರನೇ ವ್ಯಕ್ತಿ ಅಂತ ಒಳಗ್ ಬಂದಿರೋದ್ರಿಂದ ಅವರದ್ದು ಆ ರೀಜನ್ ನ ರಾಜಕೀಯವೇ ಬೇರೆ. ಅದು ಅವರನ್ನ ಒಳಗಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಯತೀಂದ್ರ ಅವರೇ ಬಿಂಬಿಸ್ಬಿಟ್ರಲ್ಲ, ಅವ್ರ ಸಿದ್ಧಾಂತ ಅವರೇ ಇರೋದು, ಅವರೇ ಫಿಟ್ ಆಗಿರೋದು ಅಂತ ಹೇಳಿ. ಅಲ್ಲೇ ರಾಜಪರಂಪರೆನಾ ಇದು ಅಂತ, ರಾಜಪರಂಪರೆನಾ, ಸಿಂಹಾಸನ ನಿನ್ನ ಮುಂದಕ್ಕೆ ನಿನ್ ಕೊಡ್ತೀನಿ, ಮುಂದುವರ್ಸ್ಕೊಂಡು ಹೋಗಪ್ಪ ಅಂತ ಹೇಳಕ್ ಇದನ್ನ ಅದೇ ಹೇಳಿದ್ದು. ಇವಾಗ ಅಲ್ಲಿ ದೊಡ್ಡ ಒಂದು ಪ್ರೆಷರ್ ಅಂತ ಬರ್ತಿದ್ದು ಆ ರೀಜನ್ ಇಂದ. ಆ ರೀಜನ್ ವ್ಯಕ್ತಿಯೇ ಹೇಳಿದ ತಕ್ಷಣ ಈಚೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಈಕ್ವಲ್ ವೈಟ್ ಇರ್ತಕ್ಕಂಥದ್ದು. ಆಲ್ರೆಡಿ ಒಬ್ಬ ಬ್ರದರ್ ಇವ್ರು ಮಾಡಿದ ಸ್ಟಿಂಗ್ ಆಪರೇಷನ್ ಇಂದ ವೈಟ್ ಮಾಡ್ತಿದ್ದಾರೆ. ಆಫ್ಟರ್ ಆಲ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಏನೇ ಹೇಳಿದ್ರು ಬ್ರದರ್ಸ್ ಒಟ್ಟಾಗ್ತಾರೆ. ಅವ್ರು ಒಟ್ಟಾದ್ರು ಅಂತ ಹೇಳಿದ್ರೆ ಅಲ್ಲಿನ ರಾಜಕೀಯ ಭವಿಷ್ಯವೇ ಬದಲಾಗುತ್ತೆ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಚೀಫ್ ಮಿನಿಸ್ಟರ್ ಮಗ ಉತ್ತರಾಧಿಕಾರಿ ಅನ್ನೋ ರೀತಿನಲ್ಲಿ ಇನ್ನೊಬ್ರನ್ನ ಹೇಳೋದಿದೆಯಲ್ಲ, ಅದು ಹಾಸ್ಯಾಸ್ಪದ. ಕರ್ನಾಟಕದ ರಾಜಕೀಯಕ್ಕೆ ಬಂದಿರತಕ್ಕಂಥ ಒಂದು ಅಧೋಗತಿ ಅಂತ ನನ್ನ ಅಭಿಪ್ರಾಯ. ಫೈನಲ್ ನಿಮ್ಗೆ ಕೇಳ್ತೀನಿ, ಈಗ ಇಂಥ ವಿಚಾರಗಳಲ್ಲಿ ಸಮುದಾಯಗಳನ್ನ ಎತ್ಕಟ್ಕೊಂಡು, ಸಮುದಾಯಗಳ ನಾಯಕರುಗಳಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು, ಸಮುದಾಯದ ಹೆಸರನ್ನು ಬಳಸ್ಕೊಂಡು ರಾಜಕೀಯ ಮಾಡೋದು ಸರಿನಾ ತಪ್ಪಾ? ಜನಗಳಿಗೆ ಮಂಕಬೂದಿ ಅಲ್ವಾ ಇದು? ಆ ಸಮುದಾಯದ ನಾಯಕ ಬಂದಿರ್ತಾನೆ, ಏನು ಸಮುದಾಯನೇ ಉದ್ಧಾರ ಮಾಡಿಬಿಟ್ಟಂಗೆ, ಅವ್ರ ಸುತ್ತಮುತ್ತಲು ಅವರೇ ಒಂದು ಟೀಮು ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತಾರೆ. ಒಂದು ಟೀಮ್ ಶಿಫ್ಟ್ ಆಗಿಬಿಟ್ರೆ ಆ ಟೀಮೇ ಎಲ್ಲ ಸಮುದಾಯ ಪಾಪ ಅಲ್ಲೇ ಇರ್ತಾರೆ ಅವರು. ಅಲ್ಲ, ನೀವು ಹೇಳ್ತಿರೋದು ಅಕ್ಷರಶಃ ಸತ್ಯ. ಅದನ್ನು ನಾನು ವೈಯಕ್ತಿಕವಾಗಿ ನಾನು ಅನುಭವಿಸಿದ್ದೇನೆ. ಯಾಕಂದರೆ ಇವತ್ತು 6,500 ಜಾತಿ ಇದೆ ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿ ಮುಂಚೂಣಿ ಒಂದು ಬಲಾಢ್ಯ ಸಮುದಾಯಗಳು, ಸಣ್ಣ ಸಣ್ಣ ಸಮುದಾಯ, ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆನಲ್ಲಿ ಯಾವ ರೀತಿ ತುಳಿದು ಆಳ್ತವೆ ಅಂತಂದರೆ, ಯಾಕಾದರೂ ಒಂದೊಂದ್ಸಲ ಈ ವ್ಯವಸ್ಥೆ ಬದುಕ್ಬಿಟ್ಟಿದ್ದೇವಪ್ಪ ಅಂತೇಳಿ ನಮಗೆ ಒಂದು ಅನಾಥ ಪ್ರಜ್ಞೆ ಕಾಡುತ್ತೆ. ನಾನು ಒಂದು ಅಲೆಮಾರಿ ಸಮುದಾಯ, ಸುಡುಗಾಡು ಸಿದ್ಧ ಸಮುದಾಯದನು, ಅತ್ಯಂತ ವಿರಳ ಸಮುದಾಯ ನಂದು.
ಇವತ್ತು ಸಾಕಷ್ಟು ಸ್ವತಂತ್ರ ಪೂರ್ವದಲ್ಲೂ ರಾಜ ಮಹಾರಾಜರಿಂದ ನಾವು ಅನ್ಯಾಯಕ್ಕೊಳಗಾದ್ವಿ, ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲೂ ಸಹ ಅನ್ಯಾಯಕ್ಕೊಳಗಾಗಿ ಏನು ಮೀಸಲಾತಿಯನ್ನ ಒಂದು ಪರಿಕಲ್ಪನೆ ಇದೆ ಬಾಬಾ ಸಾಹೇಬರು ಒದಗಿಸ್ಕೊಟ್ಟಿದ್ದಾರೆ, ಆದ್ರೂ ಇನ್ನೂ ಸಹ ನಮ್ಮ ಸಮುದಾಯಕ್ಕೆ ತಲುಪಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನಾದರೂ ಗುಡಿಸಲು ಗುಡಾರ ಜೋಪಡಿನಲ್ಲಿ ಬದುಕ್ತಿದ್ದಾರೆ ಅಂದ್ರೆ ಈ ಅಲೆಮಾರಿ ಭಿಕ್ಷಾಟನೆ ಮಾಡುವಂತ ಅಗೋಚರ ಸಮುದಾಯ ಇವರು ಕಾಡು ಇಲ್ಲ ನಾಡು ಇಲ್ಲ ಸಂಚಾರ ಮಾಡ್ಕೊಂಡು ಕಾಲಿಗೆ ಪಾದರಕ್ಷೆ ಇಲ್ದಲೆ ಒಂದು ಕ್ಷೇತ್ರದ ವೋಟರ್ ಆಗಿದ್ರಲ್ಲ ಬಂದ್ಬಿಟ್ಟಿರೋದು ನಿಮಗೆ. ಅದನ್ನೇ ಒಂದು ಕ್ಷೇತ್ರದ ವೋಟರ್ ಆಗ್ಬಿಟ್ಟಿದ್ರು, ಓಡಾಡ್ತಾ ಇದ್ರಲ್ಲ, ಯಾರಿಗೂ ಸಿಕ್ಕಿಲ್ಲ ನೀವು, ನನಗೂ ವೋಟ್ ಹಾಕಲ್ಲ ಅಂತ ಲೆಕ್ಕ. ವಿರಳ ಸಮುದಾಯ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ, ಅದನ್ನ ನಾವು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಎಲ್ಲಾ ಪಾರ್ಟಿಗಳು ಸಹ ನಾವು ಪ್ರಸ್ತಾಪ ಮಾಡ್ತಾ ಇದೀವಿ. ಇವತ್ತು 50 ಓಟಿಂದ 5,000 ಓಟ್ ತನಕ ಸಾಕಷ್ಟು ಕ್ಷೇತ್ರಗಳು ಇವತ್ತು ಎಲ್ಲಾ ಪಾರ್ಟಿನೂ ಕಳ್ಕೊಂಡಿದ್ದಾರೆ. ಮುಂದೆ ಈ ಸಮುದಾಯಗಳಿಗೂ ಸಹ ಸಾಮಾಜಿಕ ನ್ಯಾಯ ಕೊಡಬೇಕು, ಪರಿಗಣಿಸಬೇಕು ಅಂತೇಳಿ ನಾವು ಅವರಿಗೆ ಆಗ್ರಹ ಮಾಡ್ತಾ ಇದ್ವಿ. ಜೊತೆನಲ್ಲಿ ಏನು ತಾವು ಪ್ರಸ್ತಾಪ ಮಾಡಿದ್ರಲ್ಲ, ಈ ಜಾತಿ ಅನ್ನೋದು ಅನಿವಾರ್ಯತೆ ಆಗೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಪ್ರಮಾಣ ವಚನ ತಗೊಳ್ಳೋದು ಮಾತ್ರ ಜಾತಿ ಸಮುದಾಯ ರಾಗ ದ್ವೇಷ ಪ್ರೇಮ ಸಿದ್ದರಾಮಯ್ಯ ಕುರುಬರ ಸಂಘದ ಒಂದು ಶಂಕುಸ್ಥಾಪನೆಗೆ ಬಂದಿದ್ರು. ಅವರು ನಾನು ನಮ್ಮ ಜಾತಿಗೆ ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದೀನಿ, ಎಷ್ಟೆಲ್ಲ ಮಾಡಿದ್ದೀನಿ ಅಂತೇಳಿ ಅವರು ಸುದೀರ್ಘವಾದಂತ ಭಾಷಣ ಮಾಡಿದ್ರು. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ, ಅವರು ಒಂದು ಒಕ್ಕಲಿಗರದು ಕೆಂಪೇಗೌಡರ ಜಯಂತಿಗೆ ಹೋಗ್ಬಿಟ್ಟು ನಾನು ಒಕ್ಕಲಿಗರಾಗಿ ನನ್ನನ್ನು ಬೆಂಬಲಿಸಬೇಕು ಅಂತೇಳಿ ಅವರು ನಿವೇದನೆ ಮಾಡ್ಕೊಂಡು ಇದೆಲ್ಲ ಮಾಡಿದ್ರೆ ಸಾಮಾಜಿಕ ನ್ಯಾಯ ಅನ್ನೋದು ಸುಮ್ಮನೆ ಮರೀಚಿಕೆ. ನಾನು ಹೇಳ್ತೀನಿ ಒಂದು ಅಂತಿಮವಾಗಿ ಇವರು ಸರ್ಕಾರ 2028 ತನಕ ಉಳಿಯಲ್ಲ, ಅತಿ ಶೀಘ್ರದಲ್ಲಿ ಇವರು ವಿಶ್ವಾಸ ಕಳ್ಕೊಳ್ತಾರೆ. ಮತ್ತೆ ಜನಸಾಮಾನ್ಯರ ಮುಂದೆ ಇವತ್ತೇನು ಜನವರಿ ಕ್ರಾಂತಿನ ಫೆಬ್ರವರಿ ಅತಿ ಶೀಘ್ರದಲ್ಲಿ ಈಗ ನೋಡಿ ಅಧಿವೇಶನ ಇದೆ, ಅದ್ರ ಬಗ್ಗೆ ಚಿಂತನೆ ಇಲ್ಲ ಇವರಿಗೆ. ಈಗ ಈ ಸರ್ಕಾರ ಅತಿ ಶೀಘ್ರದಲ್ಲಿ ಬೀಳುತ್ತೆ. ಇವರು ಒಡಕಿನಿಂದ ಇವರ ಕಚ್ಚಾಟದಿಂದ ಈ ಸರ್ಕಾರ ಬಿದ್ದೋಗತ್ತೆ. ಮತ್ತೆ ಆದಷ್ಟು ಬೇಗ ಈ ಸರ್ಕಾರ ಕಿತ್ತೋಗಿ ಅಂತ ಎಲ್ಲ ಜನಸಾಮಾನ್ಯರಿಗೆ ಅವಕಾಶ ಸಿಗುತ್ತೆ. ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು 50 ಜನ ಹೈಜಾಕ್ ಮಾಡ್ಬಿಡ್ತೀರಿ ನೀವು ಹಂಗಾದ್ರೆ? ಇಲ್ಲ ನಾವು ಇನ್ನೆಂಗ್ರಿ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ನಂಬರ್ ಸರ್ಕಾರ ಉಳಿಸ್ಕೊಳಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಚುನಾವಣೆ ಬರುತ್ತೆ ಅಂತ ಹೇಳಿ ಆಪರೇಷನ್ ಮಾಡ್ಬಿಡ್ತೀರಿ ಅಂತ ಇದಾಯ್ತು. ಚುನಾವಣೆ ಬರುತ್ತೆ. ಥ್ಯಾಂಕ್ ಯು ಲೋಹಿತ್, ಥ್ಯಾಂಕ್ ಯು ನಂದಕಿಶೋರ್ ಅವರೇ. ವೆಯ್ಟ್ ಮಾಡೋಣ. ಈಗ ಇಂಥ ಒಂದು ಜಿದ್ದಾಜಿದ್ದಿನ ಸಮರ ದೆಹಲಿಯಲ್ಲಿ, ಇಂಥ ಸಮರದಲ್ಲಿ ಯಾರು ಗೆಲ್ತಾರೆ, ಇಲ್ಲ ನಾನು ಇದನ್ನು ಬಡಪಟ್ಟಿಗೆ ಒಪ್ಪಲ್ಲ ಅನ್ನೋ ಸಂದೇಶವನ್ನು ಡಿ.ಕೆ. ಶಿವಕುಮಾರ್ ಕೊಡ್ತಾ ಇದ್ದಾರೆ. ನನ್ನ ಕಡೆ ನಂಬರ್ ಬೇಕಾದಷ್ಟಿದೆ ಅಂತ ಹೇಳಿ ರಿಲ್ಯಾಕ್ಸ್ ಮೋಡಲ್ಲೇ ಸಿದ್ದರಾಮಯ್ಯನವರು ಇದ್ದಾರೆ. ವೆಯ್ಟ್ ಮಾಡೋಣ ಅಂತ ಹೇಳ್ತಾ